ಅರೆ, ಮತ್ತೊಂದು ದೊಡ್ಡ ನಷ್ಟ. ನಷ್ಟ? ಏನಾಯ್ತು? ತಪ್ಪು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಯಾ? ಇಲ್ಲ, ತಪ್ಪು ಜಾಗದಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ದೆ. ಹ? ಅರೆ, ಇವತ್ತು 3 ಕಂಪನಿಗಳು ಡಿವಿಡೆಂಡ್ ಡಿಕ್ಲೇರ್ ಮಾಡಿವೆ. ನಾನ್ ಅವುಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಂಗೊತ್ತಾ ನನ್ಗೆಷ್ಟು ಲಾಭ ಹೋಗ್ತಿತ್ತು ಅಂತ? ಓ, ಈಗ ಅರ್ಥ ಆಯ್ತು. ಭವಿಷ್ಯದಲ್ಲಿ ಈ ನಷ್ಟದಿಂದ ತಪ್ಪಿಸಿಕೊಳ್ಳೋಕೆ ತುಂಬಾನೇ ಸ್ಮಾರ್ಟ್ ಸೊಲ್ಯೂಷನ್ ಇದೆ ನನ್ನತ್ರ. ನಿಜವಾಗ್ಲೂ? ಹಾಗಾದ್ರೆ ಬೇಗ ಹೇಳು. ಇವತ್ತೇ ಐಸಿಐಸಿಐ ಪ್ರೊಡೆನ್ಷಿಯಲ್ ಡಿವಿಡೆಂಡ್ ಈಲ್ಡ್ ಇಕ್ವಿಟಿ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡು. ಇದೊಂದು ಕ್ವಾಲಿಟಿ ಫಂಡ್ ಆಗಿದ್ದು, ಲಾರ್ಜ್ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ನಲ್ಲಿ ಕೇವಲ ಹೆಚ್ಚು ಡಿವಿಡೆಂಡ್ ಕೊಡುವ ಕಂಪನಿಗಳಲ್ಲಿ ಇದು ಇನ್ವೆಸ್ಟ್ ಮಾಡುತ್ತೆ. ಡಿವಿಡೆಂಡ್ನ ಕ್ರೈಟೇರಿಯಾ ಹೂಡಿಕೆ ಮಾಡಲಾದ ಇನ್ವೆಸ್ಟ್ಮೆಂಟ್ ಯೂನಿಟ್ಸ್ ಮೇಲೆ ನಿರ್ಧಾರ ಮಾಡಲಾಗುತ್ತೆ. ಈ ಯೋಜನೆ ಹೆಚ್ಚು ಡಿವಿಡೆಂಡ್ ಕೊಡದಿರುವ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡದಿರಬಹುದು, ಆದರೆ ಸ್ಥಿರತೆ ಹೊಂದಿರುವಲ್ಲಿ ಮಾಡುತ್ತೆ. ಪೋರ್ಟ್ಫೋಲಿಯೋದ ಹೆಚ್ಚಿನ ಭಾಗವನ್ನು ಡಿವಿಡೆಂಡ್ ನೀಡುವ ಕಂಪನಿಗಳಲ್ಲಿ ಹೂಡಿಕೆ ಮಾಡಲಾಗುತ್ತೆ. ವೆಲ್ತ್ ಜನರೇಟ್ ಮಾಡುವ ಸಾಮರ್ಥ್ಯವನ್ನು ಸಹ ಹೊಂದಿರುವುದು. ವಾವ್! ಹಾಗಾದರೆ ಇದು ಪೂರ್ತಿ ಬೇರೆ ಫಂಡ್. ಹಾ, ಇದು ನಿನ್ಗೋಸ್ಕರ, ಹಾಗೆ ನಿನ್ನಂತಹ ಉಳಿದ ಇನ್ವೆಸ್ಟರ್ಸ್ ಯಾರು ಡಿವಿಡೆಂಡ್ ಕೊಡುವ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವರಿರ್ತಾರೋ ಅವರಿಗೋಸ್ಕರ. ಮತ್ತು ಎಲ್ಲಾ ಇತರ ಇಕ್ವಿಟಿ ಫಂಡ್ಗಳಂತೆ ನೀವು ಗ್ರೋತ್ ಆಯ್ಕೆ ಅಥವಾ IDCW ಆಯ್ಕೆಯನ್ನು ಆಯ್ಕೆ ಮಾಡಬಹುದು. ಹಿಂದೆ ಐಸಿಐಸಿಐ ಪ್ರೊಡೆನ್ಷಿಯಲ್ ಡಿವಿಡೆಂಡ್ ಈಲ್ಡ್ ಇಕ್ವಿಟಿ ಫಂಡ್ ಅನ್ನು ಆಯ್ಕೆ ಮಾಡಿ. ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಒಳಪಟ್ಟಿರ್ತವೆ. ಎಲ್ಲಾ ಯೋಜನೆಗೆ ಸಂಬಂಧಿಸಿದ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.